ಟಾಕ್ಸಿಕ್ ಸಿನಿಮಾ ಮೊದಲ ಟೀಸರ್ನ ನೋಡಿ ಸ್ವಲ್ಪ ಶಾಕ್ ಆದವ್ರಿಗೆ ಈ ಸಿನಿಮಾದಲ್ಲಿ ಇನ್ನೂ ಕೂಡ ನೋಡೋದು ತುಂಬ ಇದೆ, ಬೇರೆಯೇ ಇದೆ ಅನ್ನೋದನ್ನು ಯಶ್ ಹೇಳಬೇಕಾಗಿತ್ತು. ಮಾರ್ಮಿಕವಾಗಿ ಅದನ್ನು ಹೇಳಿದ್ದಾರೆ ಅಂತ ಅಂದುಕೊಳ್ತೀನಿ. ನೋಡಿ, ಅದನ್ನು ಟಾಕ್ಸಿಕ್ 2ನೇ ಟೀಸರ್ನಲ್ಲಿ ಅರ್ಥ ಮಾಡಿಸಿದ್ದಾರೆ ಅಂತ ನಾವೆಲ್ಲರೂ ಕೂಡ ಅಂದುಕೊಳ್ಬಹುದು. ಇನ್ನು ಯೋಗರಾಜ್ ಭಟ್ರು ಸಿನಿಮಾ ಟೀಸರ್ ನೋಡಿ ಇದೊಂದು ಜಾಗತಿಕವಾಗಿ ಅಸಾಧಾರಣ ಹೆಜ್ಜೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಾಗಲೇ ಈ ಗ್ಲಿಮ್ಸ್ ನೆಕ್ಸ್ಟ್ ಲೆವೆಲ್ನಲ್ಲಿ ಇದೆ ಅನ್ನೋದನ್ನು ನಾವು ಕೂಡ ಕನ್ಫರ್ಮ್ ಮಾಡ್ಕೊಳ್ಬಹುದು. ನೋಡಿ, ಇಲ್ಲಿ ಯಶ್ ಮುಂಬೈನ ಬೀದಿಗಳಲ್ಲಿ ಮುಖ ಮುಚ್ಚಿಕೊಂಡು ಓಡಾಡಿದ್ದು ಯಾಕೆ ಅನ್ನೋದಕ್ಕೆ ಟೀಸರ್ ನೋಡಿದವ್ರಿಗೆ ಉತ್ತರ ಸಿಕ್ಕಿದೆ. ಅದು ಕೂಡ ಟೀಸರ್ನ ಕ್ಲೈಮ್ಯಾಕ್ಸ್ನಲ್ಲಿ. ಅದೇನೇ ಇರಲಿ, ಟಾಕ್ಸಿಕ್ ಅನಿಮಲ್ ಸಿನಿಮಾಗಿಂತ ಡಬಲ್ ರಕ್ತ ಕೇಳ್ತಾ ಇದೆ ಅನ್ನೋದನ್ನು ಯಶ್ ಟೀಸರ್ ಮುಖಾಂತರವಾಗಿ ಪ್ರೂವ್ ಮಾಡಿದ್ದಾರೆ. ಇನ್ನು ರಾಕಿಂಗ್ ಸ್ಟಾರ್ ಡಬಲ್ ರೋಲಲ್ಲಿ ಇದ್ದಾರೆ ಅನ್ನೋದನ್ನು ಮತ್ತೆ ಕ್ರಾಸ್ ಚೆಕ್ ಮಾಡೋ ಅವಶ್ಯಕತೆ ಇದೆಯಾ ಅನ್ನಿಸ್ತಾ ಇದೆ. ನೋಡಿ, ಒಂದು ಅನಿಮಲ್ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ರಣಬೀರ್ ಕಪೂರ್ ಯಂಗ್ ಲುಕ್ಕಿಂತ ಯಶ್ ಅವರ ಯಂಗ್ ಲುಕ್ಕೇ ಭಯಾನಕವಾಗಿದೆ ಹಾಗೂ ಸಖತ್ ಆ್ಯಟಿಟ್ಯೂಡ್ನಲ್ಲಿದೆ ಅನ್ನೋದನ್ನು ಯಶ್ ಮ್ಯಾನರಿಸಮ್ ಆ ಸೀನ್ಗಳಲ್ಲಿ ಅವರು ಅರ್ಥ ಮಾಡಿಸ್ದಾಗ ಆಯಿತು. ನೋಡಿ, ದೃಶ್ಯಗಳಂತೂ ಪ್ರತಿಯೊಂದು ಹಾಲಿವುಡ್ ಕಲರ್ ಗ್ರೇಡಿಂಗ್ ಹಾಗೂ ಆ ಗ್ರಾಫ್ನ ಪೀಕ್ನಲ್ಲಿಟ್ಟಿರೋದು ಪ್ರತಿ ಫ್ರೇಮ್ನಲ್ಲೂ ಕೂಡ ನಮಗೆ ತೋರಿಸ್ತಾ ಇದೆ, ಅದನ್ನು ಅರ್ಥ ಮಾಡಿಸ್ತಾ ಇದೆ. ಇನ್ನು ವಿಜುವಲ್ ಕ್ವಾಲಿಟಿ ಬಾಲಿವುಡ್ ಸಿನಿಮಾಗಳ ಕ್ವಾಲಿಟಿಗಿಂತ 10 ಪಟ್ಟು ಡಬಲ್ ಆಗಿದೆ. ವಿಜುವಲ್ ಟ್ರೀಟ್ ಆನಂದಿಸಬೇಕು ಅಂದರೆ ನಾವು ಥಿಯೇಟರ್ನಲ್ಲೇ ಆ ಸಿನಿಮಾನ ಫೀಲ್ ಮಾಡಬೇಕಾಗತ್ತೆ. ಇನ್ನು ಯಶ್ ಗಡ್ಡವಿಲ್ಲದಂಥ ಸೀನ್ನಲ್ಲಿ ಪರಕಾಯ ಪ್ರವೇಶ ಮಾಡಿದ್ದಾರೆ ಅನ್ನೋದು ಮಾತ್ರ ಪಕ್ಕಾ. ಇಲ್ಲಿ ಯಶ್ ಹಾಲಿವುಡ್ ತಿರುಗುವಂತೆ ಅನ್ನೋ ಡೈಲಾಗ್ ಇದೆಯಲ್ಲ, ಆರಂಭದಲ್ಲಿ ಅವ್ರು ಹೇಳಿ ಬರ್ತಾಯಿದ್ರು ಹಾಲಿವುಡ್ ತಿರುಗಿ ನೋಡಬೇಕು ಅನ್ನೋ ರೀತಿಯಾಗಿ. ಆ ಡೈಲಾಗ್ಗೆ ಪ್ರಾಮಿಸಿಂಗ್ ಆ್ಯಕ್ಟಿಂಗ್ ಮುಖಾಂತರವಾಗಿ ಅದನ್ನು ಪ್ರೂವ್ ಮಾಡಿದ್ದಾರೆ. ತಂದೆ ರಾಯ, ಮಗ ರೂಮಿ ಇಬ್ಬರೂ ಕೂಡ ಟಾಕ್ಸಿಕ್ನಲ್ಲಿ ಅಬ್ಬರಿಸೋದು ಪಕ್ಕಾ ಅನ್ನಿಸ್ತಾ ಇದೆ. ಇನ್ನು ರಾಯ ಆಗಿ ಯಶ್ ಪ್ರೀಕ್ವೆಲ್ನಲ್ಲಿ ನಡೆಸಿದರೆ ಸೀಕ್ವೆಲ್ಗೆ ರೂಮಿ ರೋಲ್ ಇದೆಯಾ ಅನ್ನೋ ಡೌಟ್ ಕೂಡ ಹಲವರಲ್ಲಿ ಕಾಡ್ತಾ ಇರೋದು. ಏನಾದರೂ ಸೀಕ್ವೆಲ್ಗೆ ಇಟ್ಕೊಳ್ತಾರಾ ಮಗನ ಪಾತ್ರವನ್ನು ಅಂತ. ಇದು ಭಾರತ ಸ್ವಾತಂತ್ರ್ಯ ತಂದುಕೊಟ್ಟಂಥ ಕಾಲಘಟ್ಟ 1950ರ ಆಸ್ಪಾಸು. ಗೋವಾದಲ್ಲಿ ಈ ಸಿನಿಮಾ ಹೆಚ್ಚು ಶೂಟ್ ಆಗಿರೋ ಸಾಧ್ಯತೆಗಳು ಕೂಡ ಇದೆ. ಗೋವಾದ ಸ್ಮಗ್ಲರ್ ಗ್ಯಾಂಗ್ಸ್ಟರ್ ಲುಕ್ನಲ್ಲಿ ಯಶ್ ಇರೋದು, ಅಲ್ಲಿನ ಗೋವಾದಲ್ಲಿ ಕಟ್ತಕ್ಕಂಥ ಆಗಿನ ಕಾಲಘಟ್ಟದ ಒಂದು ದೊಡ್ಡ ಸಾಮ್ರಾಜ್ಯದ ಕಥೆಯ ಸುತ್ತ ಆತನ ಶತ್ರುಗಳು, ಇವೆಲ್ಲವೂ ಕೂಡ ಟಾಕ್ಸಿಕ್ ಸಿನಿಮಾದಲ್ಲಿ ಇರಲಿದೆ ಅನ್ನೋ ಟಾಕ್ ಕೂಡ ಕೇಳಿಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಾಗ ಒಂದಿಷ್ಟು ಕತೆ ಕೂಡ ಲೀಕ್ ಆಗಿರೋದು ನೀವು ಅದನ್ನು ಗೂಗಲ್ನಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಇನ್ನು ಈ ಹಿಂದಿನ ಟೀಸರಲ್ಲಿ ಡ್ಯಾಡಿ ಈಸ್ ಹೋಮ್ ಅನ್ನೋ ಡೈಲಾಗ್ ಇತ್ತು. ಆದರೆ ಈ ಟೀಸರ್ನಲ್ಲಿ 2ನೇ ಟೀಸರ್ನಲ್ಲಿ ಡ್ಯಾಡಿ ಐ ಆಮ್ ಹೋಮ್ ಅನ್ನೋ ಡೈಲಾಗ್ ಕೂಡ ಇದೆ. ಹಾಗೆ ಡೈಲಾಗನ್ನು ಯಶ್ ಹೇಳಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ಕೂಡ ಕಾಣಸಿಗುತ್ತೆ. ಅಂದರೆ ಈ ಒಂದು ಡೈಲಾಗ್ ಹೇಳಬೇಕಾದ್ರೆ ಯಶ್ ಲುಕ್ ಬೇರೆ ಇರೋದು, ಅಂದರೆ ಯಶ್ ಇಲ್ಲಿ ಡಬಲ್ ರೋಲ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರು ರಿವೀಲ್ ಕೂಡ ಮಾಡಿರ್ಬೋದು. ಆ ಥರದೊಂದು ಗುಟ್ಟನ್ನು ಕೂಡ ಬಿಟ್ಟುಕೊಟ್ಟಿರ್ಬೋದು. ನೋಡಿ, ಯಾರೋ ಕಮೆಂಟ್ ಮಾಡಿದ್ರು, ರೈಟರ್ ಯಶ್, ಪ್ರೊಡ್ಯೂಸರ್ ಯಶ್, ಸ್ಟಾರಿಂಗ್ ಯಶ್, ಹೀರೋ ಯಶ್, ವಿಲನ್ ಯಶ್ ಅಂತ ಹೇಳಿ. ಅಂದರೆ ಇಲ್ಲೆಲ್ಲವೂ ಕೂಡ ಯಶ್ಮಯ ಆಗಿರೋದು. ಡೈರೆಕ್ಟರ್ ಯಾರೇ ಇರಲಿ, ಯಶ್ ಅವರಿಗೆ ಬೇಕಾದ ಹಾಗೆ ಅವ್ರ ಮ್ಯಾನರಿಸಮ್ ತಕ್ಕಂತೆ ಅದನ್ನೆಲ್ಲವನ್ನು ಕೂಡ ಬದಲಾಯಿಸ್ಕೊಳ್ತಾರೆ ಅಂತ. ಒಂದು ಪ್ರೊಡ್ಯೂಸರ್ ಯಶ್ ಅನ್ನೋದು ಪಕ್ಕ. ರೈಟರ್ ಆಗಿ ಯಶ್ ಅವ್ರಿಗೆ ಬೇಕಾದ ಹಾಗೆ ಅದನ್ನು ಬರೆದುಕೊಳ್ತಾರೆ, ಅದನ್ನು ಬದಲಾಯಿಸ್ಕೊಳ್ತಾರೆ ಅನ್ನೋ ರೀತಿಯಾಗಿ ಇಲ್ಲೆಲ್ಲವೂ ಕೂಡ ಯಶ್ಮಯ ಅಂತ. ಅದಕ್ಕೋಸ್ಕರವಾಗಿಯೇ ಈ ರೀತಿಯಾದಂಥ ಕಮೆಂಟ್ಸ್ ಕೂಡ ಕೇಳಿಬಂದಿದೆ. ಅದು KGFನಲ್ಲೂ ಕೂಡ ಪ್ರೂವ್ ಆಗಿದೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ಇರಬಹುದು ಅನ್ನೋ ಊಹೆಗಳೊಂದಿಗೆ ನಾವು ಕೂಡ ಒಂದು ನಿರ್ಧಾರಕ್ಕೂ ಕೂಡ ಬರ್ಬೋದು. ನೋಡೋಣ ಹೇಗಿರುತ್ತೆ. ವೈಲೆನ್ಸ್ ಅನ್ನೋ ಅವರ ಡೈಲಾಗ್ ಇಲ್ಲೂ ಕೂಡ ಮತ್ತೆ ರಿಪೀಟ್ ಆಗುತ್ತಾ ಅನ್ನೋ ಒಂದು ಕುತೂಹಲಗಳೊಂದಿಗೆ ನಾವು ಕೂಡ ಕಾದು ನೋಡಬಹುದು.